ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಪ್ರತಿ ಸುಂಕ ರೆಸಿಪ್ರೊಕಲ್ ಟ್ಯಾರಿಫ್ ದೊಡ್ಡ ಚರ್ಚೆ ನಡೀತಾ ಇದೆ. ಚರ್ಚೆ ಅಷ್ಟಲ್ಲ, ಯುದ್ಧ ಆಗಿ ಪರಿವರ್ತನೆ ಆಗ್ತಾಯಿದೆ. ಈ 21ನೇ ಶತಮಾನದಲ್ಲಿ ವಿಶೇಷವಾಗಿ ಇಲ್ಲಿವರೆಗೆ ನಾವು ಎಂಥ ಯುದ್ಧ ಮಾಡ್ತಾಯಿದ್ವಿ ಅಂದರೆ, ಶಸ್ತ್ರಾಸ್ತ್ರ ತೆಗೆದುಕೊಂಡು ಎದುರ ಬದರ ನಿಂತು ಮತ್ತೇನೋ ಮಾಡಿ ಯುದ್ಧ ಮಾಡಿ ಒಬ್ಬರನ್ನೊಬ್ಬರು ಕೊಲೆ ಮಾಡುವಂಥ ಅಥವಾ ಒಂದು ದೇಶವನ್ನು ನಾಶ ಮಾಡೋದು ಕೆಲಸ ಮಾಡ್ತಾಯಿದ್ದೀವಿ. ಆದರೆ ಈ ಹೊಸ ಯುದ್ಧ, ಟ್ರಂಪ್ ಸ್ಟಾರ್ಟ್ ಮಾಡಿದಂಥ ಯುದ್ಧ ನಿಜವಾಗಿಯೂ ಇಡೀ ವ್ಯವಸ್ಥೆಯನ್ನು ಅಯೋಮಯ ಮಾಡಿಬಿಟ್ಟದೆ. ಇವತ್ತು ಯಾವುದಪ್ಪ ಇದು ಏನು? ಯಾಕಂದರೆ ಏಕಾಏಕಿ ಟ್ಯಾಕ್ಸನ್ನು ಏರಿಸೋದು, ಇಳಿಸೋದು, ಮತ್ತೇನು ಮಾಡೋದು, ಪ್ರತಿ ಸುಂಕ ಇರೋದು, ಏನು ಮಾಡಬೇಕು ಅನ್ನೋದು ಪ್ರತಿಯೊಂದು ದೇಶಕ್ಕೂ ಗೊತ್ತಾಗ್ತಾ ಇಲ್ಲ. ಈ 180 ದೇಶಗಳು ಏನಿದ್ದಾವೆ ಇವುಗಳೆಲ್ಲನೂ ಇವತ್ತು ಗೊಂದಲದಲ್ಲಿದ್ದಾವೆ. ಟ್ರಂಪರ ವಿರೋಧ ಮಾಡೋಣ ಅದು ಕಷ್ಟ, ಗಾಜಾ ಮಾಡ್ಕೊಳ್ಳೋಣ ಅದು ಕಷ್ಟ. ಯಾಕೆ ನಂಬೋದಕ್ಕೆ ಅರ್ಹದಾರೇನಪ್ಪ ಅಂತೇಳಿ ಅವ್ರು ಎಲ್ಲರೂ ಜೊತೆಗೆ ಯುದ್ಧಗಳಿದ್ದಾರೆ. ಅದರಾಗಂತ ಚೈನಾ ಜೊತೆಗೆ ಪೂರ್ತಿಯಾಗಿ ಈ ವ್ಯಾಪಾರ ಯುದ್ಧಕ್ಕೆ ಮುಂದಾಗಿಬಿಟ್ಟಿದ್ದಾರೆ. ವ್ಯಾಪಾರ ಯುದ್ಧ ಸೀರಿಯಸ್ ಆಗಿ. ಯಾಕೆಂದರೆ ಇವತ್ತು ಚೈನಾ ಅಮೇರಿಕಾಗಿಂತಲೂ ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕಾ ರಂಗದಲ್ಲಿ ಮುಂದುವರಿದ್ಬಿಟ್ಟದ. ಅಲ್ಲೇ ಜನ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನಿಜವಾಗಿ ದೊಡ್ಡ ಸಾಧನೆ ಅದೊಂದು. ಯಾವುದೇ ದೇಶನೂ ಮುಂದುವರಿಬೇಕಾಗಿದ್ದರೆ ಅಲ್ಲಿಯೇ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ತಯಾರಿಕಾ ರಂಗ ಗಟ್ಟಿಮುಟ್ಟಿರಬೇಕಾಗಿದೆ. ಅಂದಾಗ ಅದೇ ಶ್ರೀಮಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ. ಆದರೆ ಇವತ್ತು ಅಮೇರಿಕ ಆಗಿರ್ಬೋದು, ಇನ್ನುಳಿದ ಯುರೋಪ್ ಖಂಡದ ದೇಶಗಳಾಗಿರ್ಬೋದು, ಭಾರತ ಆಗಿರ್ಬೋದು, ಮತ್ತಾವುದು ದೇಶ ಆಗಿರ್ಬೋದು, ಆ ದೇಶದಲ್ಲಿ ಒಂದು ಪ್ರಯತ್ನವನ್ನು ಮಾಡಿಲ್ಲ ಅಂತ ಹೇಳ್ಬೇಕಾಗಿದೆ. ಯಾಕಂದರೆ ಇವತ್ತು ಹೆಚ್ಚು ಕಡಿಮೆ ಅಮೇರಿಕಾಗೆ ಕಾಂಪಿಟೇಷನ್ ಕೊಡುವಂಥ ದೇಶ ಯಾವುದಾದ್ರೂ ಇದ್ದರೆ ಇವತ್ತು ಚೈನಾ. ಅದಕ್ಕೆ ಚೈನಾ ಇದ್ದಿದ್ದು ಅವ್ರೇನು ರೆಸಿಪ್ರೋಕಲ್ ಅಂದ್ರೆ ಈ ಪ್ರತಿ ಸುಂಕ ಏನು ಹೇರಿದರು ಅಮೇರಿಕದವರು, ಅವ್ರಿಗೆ ಪ್ರತ್ಯೇಕ ಅವರು ಹೇರಿಬಿಟ್ರು. ಅದನ್ನು 80% ಏರಿಸಿದ್ರು. ಇವರು 120% ಏರಿಸಿದರು. ಇನ್ನೂ ನಿಂತಿಲ್ಲ ಅದು ಯುದ್ಧ, ಇನ್ನೂ ಏರ್ತಾನೆ ಇದೆ. ಅದು ಹಿಂದೆ ಸರಿ ಮಾತಿಲ್ಲ ಅಂತೇಳಿ 1953ರಾಗ ಮಾವು ಸೆತುಂಗ್ ಹೇಳಿದ ಮಾತನ್ನು ಇವತ್ತು ಅಲ್ಲಿಯ ಸರ್ಕಾರ ಹೇಳ್ತಾ ಇದೆ. ನಾವು ಹಿಂದೆ ಸರಿ ಮಾತಿಲ್ಲ, ಇದು ಕೇಳಿದ್ರೆ ಹೋಗ್ತೀವಿ ಮುಂದೆ ಬೇಕಾದಾಗಲಿ ಸೋಲೋ ಗೆಲವು ನಿಶ್ಚಿತವಾಗಿ ಮಾಡ್ತೀವಿ ಅನ್ನೋದು ಹಠ, ಅವರ ಹಠವಾದಿತನ ಅದ್ರ ಮೆಚ್ಚುವಂಥದ್ದು. ಅದು ಈ ಪ್ರವೃತ್ತಿ ನಮ್ಮಲ್ಲಿ ಬರಲಿಲ್ಲ. ಯಾಕಂದರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದಲ್ಲೇ ನಮ್ಮನ್ನು ತೊಡಗಿಸ್ಕೊಳ್ಳಿಲ್ಲ, ಬೆಳೆಸ್ಕೊಳ್ಳಿಲ್ಲ, ಇಲ್ಲಿಯ ವೈಜ್ಞಾನಿಕತೆಯನ್ನು ಬೆಳೆಸ್ಕೊಳ್ಳಿಲ್ಲ. ನಾವು ಯುರೋಪ್ ಖಂಡದ ಅಥವಾ ಅಮೇರಿಕ ಸೈನ್ಸನ್ನು ನಾವು ಕಾಪಿ ಮಾಡುವಲ್ಲ, ಅದು ಪ್ರಶ್ನೆ ಇಲ್ಲ. ಕಾಪಿ ಮಾಡೋದು ನಮ್ಮೀಕರಣ ಮಾಡಿಕೊಂಡು ನಮ್ಮಲ್ಲಿ ವೈಜ್ಞಾನಿಕ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು. ಒಂದು ರೀತಿಯಿಂದ ಚೈನಾ ಕಮ್ಯುನಿಸ್ಟ್ ಸಿದ್ಧಾಂತ ತೆಗೆದುಕೊಂಡದ್ದು ಒಳ್ಳೆಯದಾಯ್ತು ಅನ್ನೋದಕ್ಕಂದು ಅನ್ನಿಸ್ತದೆ. ಅವ್ರದ್ದು ಓಪನ್ ಮಾರ್ಕೆಟ್ ಆಗಿದ್ದಾರೆ ಆಮದು ಬೇರೆ. ಆದರೆ ಕಮ್ಯುನಿಸಮ್ ಸಿದ್ಧಾಂತದಲ್ಲಿ ಎಲ್ಲರೂ ಸಮಾನರಪ್ಪ, ಎಲ್ಲರೂ ದುಡಿಬೇಕು ಅನ್ನುವಂಥ ಪ್ರವೃತ್ತಿ ಎಲ್ಲರಲ್ಲೂ ಬರೋದ್ರಿಂದಾಗಿ ಸಹಜವಾಗಿ ದುಡಿ ಪ್ರವೃತ್ತಿಯಲ್ಲಿ ಹೆಚ್ಚಾಯಿತು ಅನ್ನೋದನ್ನು ನಾವು ಇತಿಹಾಸದಿಂದ ಗಮನಿಸಬೇಕಾಗಿದೆ. ಮೇಲಾಗಿ ಅದು ಭಾಳಷ್ಟು ಬಡತನದ ದೇಶ ಚೈನಾ. 1945ರಲ್ಲಿ ಅದು ಹೆಚ್ಚು ಕಡಿಮೆ ನಮ್ಮ ಜೊತೆಗೆ ಸ್ವತಂತ್ರ ಪಡೆದಂಥ ದೇಶ. ಅದಕ್ಕಿಂತ ಪೂರ್ವದಲ್ಲೇ ಅದು ಸಹಿತ ಒಂದು ಏನಪ್ಪ ಅಂತಂದ್ರೆ ಅಲ್ಲಿ ಫ್ಯೂಡಲಿಸ್ಟ್ ಅಂದ್ರೆ ಪಾಳೆಗಾರರ ಕೈಯಲ್ಲೇ, ಇನ್ನುಳಿದವ್ರ ಕೈಯಲ್ಲೇ, ಧರ್ಮವಾದಿಗಳ ಕೈಯಲ್ಲೇ ಇಡೀ ಚೈನಾ ಸಿಕ್ಕೊಂಡು ಒದ್ದಾಡ್ತಾ ಇತ್ತು. ಅಂಥ ಪ್ರಸಂಗದಲ್ಲೇ ಲಾಂಗ್ ಮಾರ್ಚ್ ಮಾಡಿದ ನಮ್ಮ ಮಾವೋ ಅಲ್ಲೇ ಕಮ್ಯುನಿಸಮ್ ತಂದ. ಅದು ಪೂರ್ಣ ನೋಡಿದ್ರೆ ಯಶಸ್ವಿ ಆಗಲಿಲ್ಲ ಆಮದು ಬೇರೆ. ಆದರೆ ಕಮ್ಯುನಿಸಮನ್ನು ಇಟ್ಕೊಂಡ್ರು ಸಿದ್ಧಾಂತ, ಜೊತೆಗೆ ಓಪನ್ ಮಾರ್ಕೆಟನ್ನು ಸೇರಿಸ್ಕೊಂಡು ಇವತ್ತು ಓಪನ್ ಮಾರ್ಕೆಟ್ ಮಾಡಿದಂಥ ಈ ಒಂದು ಅಮೇರಿಕ ಜೊತೆ ಕಾಂಪಿಟೇಷನ್ ಮಾಡುವಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಇವತ್ತು ಕ್ಸಿ ಜಿನ್ಪಿಂಗ್ ಅವರ ತಂಡ. ಅಲ್ಲೂ ಡಿಕ್ಟೇಟರ್ ಅದ, ಅಲ್ಲಿ ಒಂದೇ ಆಡಳಿತದ, ಒಂದೇ ಪಕ್ಷದ ಆಡಳಿತದ, ಒಬ್ಬ ವ್ಯಕ್ತಿ ಆಡಳಿತದ ಅನ್ನೋದು ಸತ್ಯ. ಆದರೂ ಆ ಜನರಲ್ಲಿ ದುಡಿಯೋ ಪ್ರವೃತ್ತಿ ಹೆಚ್ಚಾಗಿದ್ದರಿಂದ ಈಗ ಸಹಜವಾಗಿ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ದೊಡ್ಡದಾಗಿ ಬೆಳೆದ ಇವತ್ತು ಭಾರತಕ್ಕೆ ಬೇಕಾದನ್ನು ಕಳಿಸುವಂಥ ಹಂತಕ್ಕೆ ಬಂದಿದ್ದುಬಿಟ್ಟದ. ಜಗತ್ತಿನ ಅನೇಕ ದೇಶಗಳಿಗೆ ರಫ್ತು ಮಾಡೋ ಹಂತಕ್ಕೆ ಬಂದಿದ್ದುಬಿಟ್ಟದ. ಹೀಗಾಗಿ ಅದಕ್ಕೆ ಚೈನಾಗೆ ಯಾವುದೇ ಭಯ ಇಲ್ಲ. ನಾವು ನಮ್ಮ ಕಾಲದಲ್ಲಿ ನಿಲ್ತೀವಪ್ಪ, ನಿಮ್ಮ ಭಯ ಬೇಕಾಗಿಲ್ಲ ಅಂತೇಳಿ ಈ ಪ್ರತಿ ಸುಂಕ ಹಾಕಿ 80-90% ಹೆಚ್ಚು ಮಾಡ್ತಾ ಇದ್ದಾರೆ. ಒಂದು ಅವ್ರು ಅಂದರೆ 2 ಅಂತ ಇದ್ದಾರೆ. ಅಂದ್ರೆ ಏನು ನಮ್ಮದೇ ಆಗಲಿ ನಿಮ್ಮದೇ ಆಗಲಿ ಅನ್ನೋಂಥ ಮಟ್ಟಕ್ಕೆ ಈ ಒಂದು ಇದ್ರ ಹಿಂದಿಂದ EU ಅಂದರೆ ಯುರೋಪಿಯನ್ ಯೂನಿಯನ್ ಅದು ಸಹಿತ ಚೈನಾ ಜೊತೆಗೆ, ಕೆನಡಾ ಜೊತೆಗೆ, ಕೆಲವೊಂದಿಷ್ಟು ನಮ್ಮ ಬ್ರೆಜಿಲ್ ಜೊತೆಗೆ ಕೂಡ್ಕೊಂಡು ಅದು ಹೋರಾಟಕ್ಕೆ ಮುಂದಿಳಿದ. ಇವೆಲ್ಲದರ ಒಮ್ಮಿಂದವರು ಒಕ್ಕಟ್ಟಾಗಿ ಮೇಲೆ ನೋಡಿದಂಥ ಟ್ರಂಪ್ ಸಾಹೇಬರು ಈ ಒಂದು ರೆಸಿಪ್ರೋಕಲ್ ಟ್ಯಾರಿಫನ್ನು 90 ದಿನ ಮುಂದೆ ಹಾಕೊಂಡು ಅಲ್ಲಿ ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳೋದು. ಯಾಕೆ ಇಲ್ಲಿವರೆಗೆ ಅರ್ಥ ಆಗಲಿಲ್ವ ನಿಮ್ಮ ಜಗತ್ತಿಂದ ಏನಂತೇಳಿ?
ಸಹಜದ ಈ ಪ್ರತಿಯೊಂದು ದೇಶವು ತನ್ನ ರಕ್ಷಣೆ ತನ್ನದೇ ಆದ ಹಾದಿಗಳನ್ನು ಹುಡುಕಿ ಹುಡುಕ್ತಿರ್ತದೆ. ಪ್ರತಿಯೊಂದು ಜೀವಿನೂ ಹಾಗೆ, ಪ್ರತಿಯೊಂದು ದೇಶನೂ ಹಾಗೆ. ಆಳರಿಯಲ್ಲಿ ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇನ್ನೊಂದು ದೇಶಗಳು ಇವೆಲ್ಲ ಒಕ್ಕಟಾಗ್ತಾಯಿದ್ವು. ನಿಜವಾಗಿಯೂ ಚೈನಾದ ಭಯ ಅಮೆರಿಕೆಗೆ ಸಾಕಷ್ಟು ಅದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮಗೂ ಅದ ಭಾರತೀಯರಿಗೂ. ಯಾಕಂದ್ರೆ ವಿಸ್ತಾರವಾದಿ ನೀತಿಯನ್ನು, ಅಂದ್ರೆ ತನ್ನ ದೇಶವನ್ನು ಬೆಳೆಸಿದ ಹೋಗೋ ನೀತಿಯನ್ನು ಈ ಚೈನಾ ಮಾಡ್ಕೊಂಡು ಬಂದಿದ್ದು ನಾವು ನೋಡಿದ್ದು ಜಾಸ್ತಿ ಅಲ್ಲ. ನಮ್ಮ ಅನೇಕ ಭಾಗಗಳನ್ನು, ಭೂಭಾಗವನ್ನು ಅಕ್ಸಾಯ್ ಚಿನ್ ಆಗಿರ್ಬೋದು, ಇವತ್ತು ನಮ್ಮದು ಮೇಲ್ಗಡೆ ಅರುಣಾಚಲ ಪ್ರದೇಶ ಆಗಿರ್ಬೋದು, ಇನ್ನುಳಿದ ಪ್ರದೇಶ ನನ್ನನ್ನು ಅಂತ ಹೇಳೋದನ್ನು ನೋಡಿದಾಗ ಸಹಜವಾಗಿ ಯಾರಿಗಾದರೂ ಇದು ಎಲ್ಲಿದಪ್ಪ ದೇಶ ಅನ್ನುವಂಥದ್ದು ತಾನು ನೆಮ್ಮದಿಯಿಂದ ಇರುವುದಿಲ್ಲ, ಇನ್ನೊಬ್ಬರನ್ನು ನೆಮ್ಮದಿಯಿಂದ ಇರುವುದಿಲ್ಲ. ಅದೇ ರೀತಿಯಾಗಿ ದಕ್ಷಿಣ ಚೈನಾದಲ್ಲಿ ಆ ಇದು ಸಮುದ್ರದ ಪ್ರದೇಶದ ಆ ಪ್ರದೇಶ ನಂದ ಅನ್ನುವಂಥದ್ದು. ಹೀಗಾಗಿ ಅಲ್ಲಿ ಫಿಲಿಪೈನ್ಸ್ ಜೊತೆಗೆ, ಜರ್ಮನಿ ಜೊತೆಗೆ, ಇಂಡೋನೇಷ್ಯಾ ಜೊತೆಗೆ, ಮಲೇಷ್ಯಾ ಜೊತೆಗೆ, ಎಲ್ಲರ ಜೊತೆಗೆ, ಹಾಂಗ್ಕಾಂಗ್ ಜೊತೆಗೆ ಎಲ್ಲರದ್ದು ಘರ್ಷಣೆ ನಂದೇ ಅಂತೇಳಿ. ಆದರೆ ಇವತ್ತು ಅದು ನಿಧಾನಕ್ಕೆ ಆ ಪಾಲಿಸಿಯನ್ನು ಬದಲಾಯಿಸಿಕೊಂಡು ಅಮೆರಿಕ ಜೊತೆಗೆ ಈ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ದಲ್ಲ, ತಯಾರಿಕಾ ಡಿಪಾರ್ಟ್ಮೆಂಟ್ ಕಾಂಪಿಟೇಷನ್ ಮಾಡ್ತಾ ಇದೆ. ಅಷ್ಟಲ್ಲ, ಭಾರತಕ್ಕೆ ಸಾಕಷ್ಟು ಕಚ್ಚಾ ಮಟೀರಿಯಲ್ಗಳನ್ನು ತಯಾರು ಮಾಡಿ ಕಳಿಸ್ಲಿಕ್ಕೆ ದೊಡ್ಡ ಮಾರ್ಕೆಟನ್ನು ಮಾಡ್ಕೊಂಡದ ಈ ಒಂದು ಅಮೇರಿಕ ಅಲ್ಲ, ನಮ್ಮ ಚೈನಾ ತನ್ನ ಮಾರ್ಗಗಳನ್ನು ದೊಡ್ಡದು ಮಾಡಿಕೊಂಡು ಇವತ್ತು ಈ ಒಂದು ವಿಶ್ವದ ಮೇಲೆ ತನ್ನದು ಹಿಡಿತವನ್ನು ಸಾಧಿಸಿ ಪ್ರಯತ್ನ ಮಾಡ್ತದೆ. ಹೀಗಾಗಿ ಅಮೇರಿಕಾಗೆ ಮಾನಸಿಕವಾಗಿ ಅಭದ್ರತೆ ಕಾಡಿದ್ರಿಂದಾಗಿನ 90 ದಿವಸದವರೆಗೆ ಅದನ್ನು ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದಾರೆ. ಅಂದ್ರೆ ತನಗೆ ಬೇಕಾದ ಕೆಲವು ದೇಶಗಳ ತನ್ನ ಕಡೆ ಉಳಿಸ್ಕೋಬೇಕು ಅಂತ. ಚೈನಾ ಒಂದನ್ನು ಬಿಟ್ಟು EU ಅಂದರೆ ಯುರೋಪಿಯನ್ ಯೂನಿಯನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಮತ್ತು ಇನ್ನೊಂದು ಇಂಗ್ಲೆಂಡ್ ಇರ್ಬೋದು, ಇವೆಲ್ಲ ರಾಷ್ಟ್ರಗಳ ಜೊತೆ ಸಂಪರ್ಕ ಸರಿಯಾಗಿ ಇಟ್ಕೋಬೇಕಂತೇಳಿ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ. ಹೀಗಾಗಿ ಅಮೇರಿಕ ಮತ್ತು ಚೈನಾ ತುರ್ತಗಂತೆ ಸಮರ್ಕಳಿದ್ದಾರೆ. ಆದರೆ ಅಮೇರಿಕ ಮಾತ್ರ ಮತ್ತೊಮ್ಮೆ ಎಚ್ಚರಿಕೆ ನೀಡುವಂಥ ವಿಚಾರ ಮಾಡ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಅಂತ. ಅಮೇರಿಕಾಗೆ ಈಗ ಇಂಡಿಯಾ ಜೊತೆಗೆ ಸಂಬಂಧಗಳು ಮಾಡುವಂಥ ಇಲ್ಲ, ನಮ್ಮಲ್ಲೇ ನೀವು ಎಲ್ಲ ತೆಗೆದುಕೊಳ್ಬೇಕು, ನಮ್ಮಲ್ಲಿ ಪರ್ಚೇಸ್ ಮಾಡಬೇಕು, ಯುದ್ಧ ಶಸ್ತ್ರಾಸ್ತ್ರಗಳು ಸಹ ನಮ್ಮಲ್ಲಿ ಪರ್ಚೇಸ್ ಮಾಡಬೇಕು, ಅದೇ ಕಾಲಕ್ಕೆ ಆಯಿಲ್, ಇಟ್ ಮೀನ್ಸ್ ಪೆಟ್ರೋಲ್ ಡೀಸೆಲ್ ನಮ್ಮಲ್ಲಿ ಖರೀದಿ ಮಾಡಬೇಕು, ಹೀಗೆಲ್ಲ ರಿಸ್ಟ್ರಿಕ್ಷನ್ ಹಾಕಿ ಭಾರತವನ್ನು ಕೈ ಕಟ್ಕೊಂಡು ಬಿಟ್ಟಿದ್ರು. ಆದರೆ ಈ ಸಂದರ್ಭದಲ್ಲಿ ಚೈನಾ, ಕೆನಡಾ, ಜಪಾನ್, ಆಸ್ಟ್ರೇಲಿಯಾ ಇವೆಲ್ಲನೂ ನಮ್ಮದೇ ಆದ ನೀತಿಯನ್ನು ಮಾಡಿಕೊಂಡು ಇವತ್ತು ಸೆಳೆದು ನಿಲ್ತಾ ಇದ್ದಾರೆ. ಬಾರಪ್ಪ ನೋಡೋಣ ಆಗೋ ನಮಗೆ ಅಮೇರಿಕ ಜೊತೆಗೆ ಅನ್ನುವಂಥ ಮಾತನ್ನು. ಹೀಗಾಗಿ ಇಲ್ಲೇ ಏನಪ್ಪ ಅಂತಂದ್ರೆ ಚೈನಾ, ಕೆನಡಾ, ಮಲೇಷ್ಯಾಗಿದ್ದು ಮೆಕ್ಸಿಕೋ ಇವೆಲ್ಲ ದೇಶಗಳು ಅಮೇರಿಕೆಯ ಅರ್ಥನೀತಿ ವಿರುದ್ಧ, ಟ್ಯಾರಿಫ್ ನೀತಿ ವಿರುದ್ಧ ಸೆಳೆದು ನಿಲ್ತಾ ಇದ್ರೆ ಭಾರತ ಮಾತ್ರ ಇನ್ನೊಂದು ವಿಚಾರ ಮಾಡೋ ಸ್ಥಿತಿಗಳು ಬಂದಂಥದ್ದು. ಏನು ಮಾಡೋನು ಅನ್ನುವಂಥ ಭಯ, ಆತಂಕ. ಸಪೋಸ್ ಏನಾದರೂ ಚೈನಾ ಎತ್ತರಕ್ಕೆ ಬೆಳೀತಪ್ಪ ಅಂದರೆ ಹೇಗೆ, ಅಮೇರಿಕ ಎತ್ತರಕ್ಕೆ ಬೆಳೆದ್ರೆ ಹೇಗಪ್ಪ ಅನ್ನೋ ತನ್ನದೇ ಅಂತ ಒಂದು ವೈಚಾರಿಕದಿಲ್ಲದಕ್ಕಾಗಿ ಆದಷ್ಟು ಈ ವಿಚಾರದಲ್ಲಿ ಹೆಚ್ಚು ಮಾತಾಡಲಾರದು ಮೌನಕ್ಕೆ ಜಾರ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಈಗ ಟ್ರಂಪ್ ಏನು ಮಾಡಿದಾರಪ್ಪ ಅಂದ್ರೆ ಇದೆಲ್ಲ ಡೆವಲಪ್ ಮಾಡೋದ್ರಿಂದ ಸುಂಕವನ್ನು ಒಂದು ಸ್ವಲ್ಪ ಹಿಂದುಕೊಂಡಾರ. ಟ್ರಂಪ್ ಸುಂಕ ಹಿಂತೆಗೆದುಕೊಳ್ಳುವಿಕೆ ನಿರ್ಧಾರ ಸ್ವಾಗತಾರ್ಹ. ಇದೇ 28ರಂದು ಒಟೋವಾ ಹೊಸ ಆರ್ಥಿಕ ಒಪ್ಪಂದದ ಬಗ್ಗೆ ವಾಷಿಂಗ್ಟನ್ ಜೊತೆಗೆ ಮಾತುಕತೆ ಪ್ರಾರಂಭಿಸಲಿದೆ. ಒಟೋವಾ ಅಂದ್ರೆ ಗೊತ್ತಾಯ್ತು ನಿಮಗೆ, ಅದು ಯಾವುದಪ್ಪ ಅಂತಂದ್ರೆ ಇದು ನಮ್ಮ ಕೆನಡಾ ಜೊತೆಗೆ ಸಂಪರ್ಕ ಮಾಡಿಕೊಂಡು ಅಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಸಲುವಾಗಿ ಇವತ್ತು ಒಂದು ಕಾಲಕ್ಕಿದ ನಮ್ಮ ಅಮೇರಿಕ ಅದನ್ನು ದೂರ ಸರಿತಾ ಇತ್ತು. ಈಗ ಕೆನಡಾ ಸಮೀಪ ಹೋಗುವಂಥ ಲಕ್ಷಣ ಕಾಣ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಅಮೇರಿಕ ಮತ್ತು ಚೈನಾದ ನಡುವಿನ ಸಮರ ಈ ತುರ್ತಿಗೆ ನಿಲ್ಲುವಂಗೆ ಕಾಣೋದಿಲ್ಲ. ಆದರೆ ಈ ದಿಶೆಯಲ್ಲಿ ಮಾತ್ರ ಭಾರತ ಭಾಳ ಎಚ್ಚರಿಕೆ ಹೆಜ್ಜೆ ಇಡ್ತಾ ಒಂದೊಂದು ಹೆಜ್ಜೆಗೂ ಒಂದು ಬೆಲೆಯನ್ನು ಕೊಡ್ತಾ ಹೋಗ್ತದೆ. ಇದು ಸರಿ ತಪ್ಪು ಗೊತ್ತಿಲ್ಲ. ಆದರೆ ಈಗಿನ ಡೆವಲಪ್ಮೆಂಟ್ ನೋಡಿದರೆ ಕಾದು ನೋಡುವ ತಂತ್ರ ಅಂತ ಅನ್ನಿಸ್ತದೆ. ನೋಡೋಣ, ಕಾದು ನೋಡೋ ತಂತ್ರದಲ್ಲಿ ಗೆಲ್ತಾರೋ ಏನು ಮಾಡ್ತಾರೆ ಮೋದಿಯವರು. ಆದರೂ ಚಾನ್ಮಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಮತ್ತು ಇರಲೇಬೇಕಾದಂಥದ್ದು ಎಲ್ಲ ಕಡೆಯಿಂದ ನಮಗೆ ವ್ಯಾಪಾರ ಬೇಕು, ನಮ್ಮನ್ನು ಯಾರೂ ಬೈಂಡ್ ಮಾಡಬಾರ್ದು ಅನ್ನೋಂಥ ಸಿದ್ಧಾಂತ ಸರಿ ಇದೆ ಅಂತ ಹೇಳ್ತಾ ನಿಮ್ಗೆ ಲೈಕ್ ಆಗ್ಬೋದು, ಇದೆಲ್ಲ ಮಾತಾಡಿದ್ದು ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.